ಎಲ್ಲರೂ ಬಂದು ನೋಡ್ಬೋದು. ಓದ್ ಪಾರ್ಟ್ 1ಕಿಂತ ಪಾರ್ಟ್ 2ನೇ ಭಾಳ ಚೆನ್ನಾಗಿರೋದು, ಎಲ್ಲರೂ ಬಂದು ನೋಡ್ಬೋದು. ಸರ್ ಫಿಲಮ್ ಮಾತ್ರ ಸಖತ್ತಾಗಿದೆ. ಮಾತ್ರ ನಾನು 2ನೇ ಟೈಮ್ ಬರ್ತಿರೋದು ಫಿಲಮಿಗೆ. ಮೊನ್ನೆ ಬಂದಿದ್ದೆ, ಆ ಇಂಟ್ರೆಸ್ಟಿಗೋಸ್ಕರ ಮತ್ತೆ ಅರ್ಥ ಆಗಿಲ್ಲ ಸೆಕೆಂಡ್ ಪಾರ್ಟ್ ಅನ್ನೋ ಉದ್ದೇಶಕ್ಕೆ ಮತ್ತೆ ಬಂದಿದ್ದೀನಿ. ನನ್ನ ಫ್ರೆಂಡ್ ಕರ್ಕೊಂಡ್ಬಂದಿದ್ದೆ. ಸಖತ್ತಾಗಿದೆ ಮಾತ್ರ ಫಿಲಮ್, ಫ್ಯಾಮಿಲಿ ಫುಲ್ ಬಂದು ನೋಡಬೇಕು. ಅಲ್ಟಿಮೇಟ್ ಫಿಲಮ್ ಕಾಂತಾರ ಮಾತ್ರ ಅಲ್ಟಿಮೇಟ್ ಅಂದರೆ ಅಲ್ಟಿಮೇಟ್, ಹೇಳಂಗಿಲ್ಲ. ನೆಕ್ಸ್ಟ್ ತುಂಬ ಚೆನ್ನಾಗಿದೆ. ನಮ್ಮೂರಿಂದ ಬಿಟ್ಕೊಡೋಕ್ಕಾಗಲ್ಲ. ನಮ್ಮ ಒಂದು ಮೈಯೆಲ್ಲ ರೋಮಾಂಚ ಅನ್ನೋದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ರಿಷಬ್ ಶೆಟ್ಟಿ ಡೈರೆಕ್ಷನ್, ಕತೆ ತುಂಬ ಚೆನ್ನಾಗೈತೆ. ಮತ್ತು ಇದರಲ್ಲಿ ಶಿವಂದು ಪವರ್ ಏನಂತ ತೋರಿಸಿದ್ದಾರೆ, ಮತ್ತು ಕತೆ ಎಲ್ಲ ಚೆನ್ನಾಗೈತೆ. ಪಕ್ಕಾ ಆಸ್ಕರ್ ಬರುತ್ತೆ ರೀ. ಅವಾರ್ಡ್ ಮೇಲೆ ಅವಾರ್ಡ್ ಬರ್ತಾ ಇರುತ್ತೆ. ಕನ್ನಡದಲ್ಲೂ ಕುಂತು ನೋಡಿ ಎಂಜಾಯ್ ಮಾಡ್ಬೇಕಷ್ಟೆ. ಕನ್ನಡನ ಎಕ್ಸ್ಟ್ರೀಮ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲಿಗೆ ತೊಗೊಂಡು ಹೋಗುತ್ತೆ. ಸೂಪರ್, ಆಲ್ ದ ಬೆಸ್ಟ್ ಕಾಂತಾರ. ಮತ್ತೆ ಬರ್ತೀವಿ ವಾಪಸ್ಸು ಇನ್ನೊಂದ್ಸಲ. ತುಂಬ ಚೆನ್ನಾಗಿದೆ. ಪಾರ್ವತಿ ಪರಮೇಶ್ವರ ನೋಡ್ದಂಗೆ ಆಯಿತು ಲಾಸ್ಟ್. ಅದೇ ಭಾಳ ಚೆನ್ನಾಗೈತೆ ಬಿಡ್ರಿ, ಭಾಳ ಚೆನ್ನಾಗಿ. ಕಾಂತಾರ ಮೂವಿ ಸೂಪರ್ ಆಗಿದೆ ಸರ್. ಫಸ್ಟ್ ಒಂದು ಚೆನ್ನಾಗಿತ್ತು, ಇದು ಅದಕ್ಕಿಂತ ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ಲೆಟ್ಸ್ ಎಂಜಾಯ್. ಸರ್ ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ನೆಕ್ಸ್ಟ್ ಲೆವೆಲ್. ಸೂಪರ್ ಅನಿಸ್ತು. ಅಂದರೆ ಮ್ಯೂಸಿಕ್ ಆಗಲಿ, ಅವ್ರದ್ದು ಫೀಡ್ಬ್ಯಾಕ್, ಅಂದರೆ ಪ್ರತಿಯೊಂದು ಆ್ಯಕ್ಷನ್ ಸೀನ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಎವ್ರಿಥಿಂಗ್ ಈಸ್ ವಂಡರ್ಫುಲ್. ನಾನು ಇದನ್ನು ಲೈವ್ ಆಗು ನಮ್ಮ ಊರಲ್ಲಿ ನೋಡಿದ್ದೀನಿ. ಬಟ್ ಏನಂತಂದರೆ ಆ ಮೂವಿಲಿ ಅದನ್ನು ತೋರಿಸಿರೋ ಆ ಗ್ರಾಫಿಕ್ ಯೂಸ್ ಮಾಡಿರೋ ಸ್ಟೈಲ್ ಆಗಿರ್ಬೋದು, ಎವ್ರಿಥಿಂಗ್ ವಾಸ್ ವಂಡರ್ಫುಲ್. ಎಕ್ಸ್ಪ್ಲೈನ್ ಮಾಡೋಕ್ಕೆ ವರ್ಡ್ಲೆಸ್ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಚೆನ್ನಾಗೈತೆ. ಎಂಡಿಂಗ್ ಮಾತ್ರ ಸೂಪರ್ ಸರ್. ಸೂಪರ್ ಆಗಿದೆ ಸರ್, ಚೆನ್ನಾಗಿದೆ. ಭಾಳ ಚೆನ್ನಾಗಿತ್ತು. ನೋಡಿದ್ರೆ ಅಲ್ಲೇ ಹೋಗಿತ್ತು ಅಂತ ಅನಿಸ್ತು. ಚೆನ್ನಾಗಿದೆ ಸರ್. ಸಕ್ಕತ್ತಾಗಿದೆ ಸರ್, ಸೂಪರ್ ಆಗಿದೆ. ಸೂಪರ್ ಆಗಿದೆ ಮೂವಿ. ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ. ಕನ್ನಡ ಚಿತ್ರರಂಗ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದೆ. ಅದು ಕಂಟಿನ್ಯೂ ಆಗಲೇಬೇಕು. ಎಲ್ಲರೂ ಕನ್ನಡ ಚಿತ್ರರಂಗನ ಒಂದು ರೇಂಜ್ ಬೆಳೆಸೋಕ್ಕೆ ನಿಂತ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಕನ್ನಡಕ್ಕೋಸ್ಕರ ಕೆಲಸ ಮಾಡಿ ಕನ್ನಡ ಚಿತ್ರರಂಗ ಹಾಲಿವುಡ್ ಬಾಲಿವುಡ್ಗಿಂತ ತುಂಬ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಎಲ್ಲರೂ ನಾವೆಲ್ಲ ಒಂದು ಅಂತ ನಿಂತ್ಕೊಂಡು ಕೆಲಸ ಮಾಡಿ ಹಾಗೆ ಆಗುತ್ತೆ. ಆಸ್ಕರ್ ಅವಾರ್ಡ್ ಮಾತ್ರ ಈ ಸರಿ ಕಾಂತಾರ ಫಿಕ್ಸ್. ಸರ್ ತುಂಬ ಚೆನ್ನಾಗಿದೆ. ಕನ್ನಡ ಇಂಡಸ್ಟ್ರಿ ಒಳಗೆ ಇಂಥ ಫಿಲಮ್ ಬರಬೇಕು. ಇನ್ನು ಚೆನ್ನಾಗಿತ್ತು. ಆಸ್ಕರ್ ಅವಾರ್ಡ್ ವಿನ್ನರ್ ಮೂವಿ. ಆಸ್ಕರ್ ಅವಾರ್ಡ್ ವಿನ್ನಿಂಗ್ ಗ್ಯಾರಂಟಿ. ಪ್ಲೀಸ್ ಎಲ್ಲ ಕನ್ನಡಿಗರು ಬಂದು ನೋಡ್ರಿ, ಮಸ್ಟ್ ವಾಚ್ ಮೂವಿ. ತುಂಬ ಚೆನ್ನಾಗಿದೆ. ಹುಡುಗಿರ ನಂಬರ್ದು ಚೆನ್ನಾಗಿದೆ ಸರ್. ಸೂಪರ್ ಆಗಿದೆ ಫಿಲಮ್ ಮಾತ್ರ. ಮೈ ಜುಮ್ ಅನ್ಸುತ್ತೆ ನೋಡ್ರಿ. ನೋಡಿದಾರೆ ನಾವು ಕಾಂತಾರ 3ಗೂ ಬರ್ತೀವಿ ನೋಡೋಕೆ. ಸೂಪರ್ ಮೂವಿ ಸರ್. ಸೂಪರ್. ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ನೋಡ್ಬೋದು. ಚೆನ್ನಾಗಿದೆ. ಖುಷಿ ಆಯ್ತು. ಸೂಪರ್. ಚೆನ್ನಾಗಿದೆ. ಖುಷಿ ಆಯ್ತು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ತುಂಬ ಖುಷಿ ಆಯ್ತು ಸರ್. ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ಅದ್ಭುತವಾಗಿ ಮೂಡಿ ಬಂದಿದೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟರಲ್ಲೇ ನೋಡಬೇಕು. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಫಿಲಮ್, ಸಖತ್ತಾಗಿದೆ. ಮೂವಿ ಮಾತ್ರ ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ಭಾಳ 10 ವರ್ಷಗಳ ನಂತರ ನಾವು ಪಿಕ್ಚರಿಗೆ ಬಂದರು. ಫಸ್ಟು ಎಂಡ್ ತನಕನೂ ಎಲ್ಲೂ ಪಿಕ್ಚರ್ ಬೋರ್ ಇಲ್ಲ. ಚೆನ್ನಾಗಿ ತಗೊಂಡೋಗಿದ್ದಾರೆ ಎಲ್ಲ. ಚೆನ್ನಾಗಿ ಮಾಡಿದ್ದಾರೆ. ಫಿಲಮ್ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟ ಆಯ್ತು. ನಾವು 10 ವರ್ಷ ಬಿಟ್ಟು ಬಂದಿರೋದು ಪಿಕ್ಚರಿಗೆ. ತುಂಬ ಅದ್ಭುತವಾಗಿರ್ತಕ್ಕಂಥ ಅಭಿನಯ. ಕಾಂತಾರ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಎಲ್ಲರೂ ನೋಡಬೇಕಾಗಿರ್ತಕ್ಕಂಥದ್ದು. ಅದ್ಭುತ ಡೈರೆಕ್ಷನ್ನು, ಮೇಕಿಂಗ್ ಚೆನ್ನಾಗಿದೆ. ಪ್ರತಿಯೊಬ್ಬರು ಒಳ್ಳೆ ಕಲಾವಿದರು ಕಲೆಯಲ್ಲಿ ಪರಕಾಯ ಪ್ರವೇಶ ಮಾಡಿದ್ದಾರೆ. ಅದ್ಭುತವಾಗಿರ್ತಕ್ಕಂಥ ಸಿನಿಮಾ. ಆಸ್ಕರ್ ಅವಾರ್ಡ್ ಬರುವಂಥ ಒಂದು ಲಕ್ಷಣ ಇದೆ. ಸೂಪರ್ ನೋಡಬಹುದು ಇನ್ನೊಂದ್ಸಲ. ಇಷ್ಟ ಆಯ್ತು. ಇಲ್ಲ, ಚೆನ್ನಾಗಿತ್ತು. ಚೆನ್ನಾಗಿದೆ ಸರ್. ಸೂಪರ್. ಸಖತ್ತಾಗಿದೆ ಮೂವಿ ಮಾತ್ರ. ಚೆನ್ನಾಗಿದೆ. ಸೂಪರ್. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಕಾಂತಾರ ಇಷ್ಟ ಆಯ್ತಾ? ಹೇಗನ್ನಿಸ್ತು? ಚೆನ್ನಾಗಿದೆ ಸರ್. ಶೆಟ್ ಆಕ್ಟಿಂಗ್ ಸೂಪರ್ ಸರ್. ಸರ್ ಹೇಗನ್ನಿಸ್ತು ಸರ್? ಮೇಡಮ್ ಹೇಗನ್ನಿಸ್ತು? ಶಿವನ ದರ್ಶನವನ್ನೇ ಮಾಡಿಸಿದ್ದಾರೆ. ಚೆನ್ನಾಗಿದೆ ಮೂವಿ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನೋಡಿ, ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ. ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇದು. ಸರ್ ಏನು ಅನಿಸ್ತು ಸರ್ ಸಿನಿಮಾ? ಸರ್ ಫಿಲಮ್ ಮಾತ್ರ ಭಾಳ ಚೆನ್ನಾಗೈತೆ. ಫಿಲಮ್ಮು ನೋಡ್ಬೋದು. ಒಳ್ಳೆ ಚೆನ್ನಾಗಿ ರಿಷಬ್ ಶೆಟ್ಟಿ ಅವರು ಭಾಳ ಚೆನ್ನಾಗಿ ನಟಿಸಿದ್ದಾರೆ.
ಇನ್ನೂ ಒಂದು ಸರಿ ನೋಡ್ಬೇಕು ಅನಿಸ್ತೈತೆ. ಎಷ್ಟು ಸಲ ಸರ್ ನೋಡಿರೋದು? ಫಸ್ಟ್ ಟೈಮ್ ನೋಡಿದ್ದು, ಇನ್ನೊಂದು ಸರಿ ನೋಡ್ಬೇಕು ಅಂತ ಅನಿಸ್ತಿದೆ. ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಮೇಡಮ್ ನಿಮ್ಗೆ ಅನಿಸ್ತು ಮೇಡಮ್? ಚೆನ್ನಾಗಿತ್ತು ಸರ್, ಹೇಗೆ ಅನಿಸ್ತು ಸರ್? ಎಕ್ಸಲೆಂಟ್ ಮೂವಿ, ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಕನ್ನಡದಲ್ಲಿ ಇಂಥ ಚಿತ್ರಗಳು ಬರಬೇಕು. ಹೌದು, ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೀಬೇಕು ಅಂದರೆ ಇಂಥ ರಿಷಬ್ ಶೆಟ್ಟಿ ಅಂತ ಆ್ಯಕ್ಟರ್ಗಳು ಬೇಕು ನಮಗೆ. ತುಂಬ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಥ್ಯಾಂಕ್ ಯು. ಬರ್ಬೋದು ಎಲ್ಲರೂ. ನಾನು 2ನೇ ಟೈಮ್ ಬಂದಿದ್ದೀನಿ, ತುಂಬ ಚೆನ್ನಾಗಿದೆ. ಎಲ್ಲ ಸೂಪರ್ ಆಗಿದೆ. ಎಲ್ರಿಗೂ ಒಂಥರ ಮೈ ಜುಮ್ ಅನ್ನೋಂಥ ಫಿಲಮ್. ಸೂಪರ್ ಅಂದರೆ ಸೂಪರ್ ಆಗಿದೆ, ಚೆನ್ನಾಗಿ ಬಂದಿದೆ. ರಿಷಬ್ ಶೆಟ್ಟಿದಂತೂ ತುಂಬ ಆ್ಯಕ್ಟಿಂಗ್ ಮೀರಿಸಿ ಮಾಡಿದ್ದಾನೆ ಅವರು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಸೂಪರ್ ಮೂವಿ ಅಣ್ಣ. ಇದು ಮೂವಿ ಒಂಥರ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಭಾಳ ಚೆನ್ನಾಗಿದೆ. ಅಷ್ಟು ಫುಲ್ ಮ್ಯಾಜಿಕಲ್ ಆಗಿದೆ ಇದು. ಬಂದು ಮಸ್ಟ್ ವಾಚ್ ಮೂವಿ ಅಂದರೆ ಇದು ಒಳ್ಳೆ ಫ್ಯಾಮಿಲಿ ಸಿನಿಮಾ ಅಣ್ಣ ಇದು. ಥ್ಯಾಂಕ್ ಯು. 10/10 ಕೊಟ್ಟರು ಕಡಿಮೆನೇ ಅದಕ್ಕೆ ಮೂವಿಗೆ. ದೈವದ ಬಗ್ಗೆ ತೋರಿಸಿರೋದು ಭಾಳ ಅತ್ಯುತ್ತಮವಾದ ಪ್ರದರ್ಶನ. ಆದರೆ ಈ ಥರ ತೋರಿಸೋದು, ಈ ಥರ ತೆಗೆಯೋದು ಭಾಳ ಕಷ್ಟ. ಅದು ಮುಂದಿನ ಪೀಳಿಗೆಗೆ ಒಂದು ದಾರಿ ದೀಪ ಆಗ್ತದೆ ಅನ್ನೋದೊಂದು ಸೂಚನೆ. ಆದರೆ ಇಷ್ಟು ಕಷ್ಟಪಟ್ಟು ತೆಗೆದಾರಲ್ಲ, ಅದಕ್ಕೆ ನಾವು ಮೆಚ್ಚುಗೆ ಪಡ್ಬೇಕಾದಂಥದ್ದು ನಮ್ಮ ಅಭಿಲಾಷೆ. ಸರ್, ಈಗ ನೋಡದೇ ಇರೋರು ತುಂಬ ಜನ ಇದ್ದಾರೆ, ಟಿಕೆಟ್ ಸಿಗ್ತಾ ಇಲ್ಲ. ಸೊ ಎಲ್ಲ ಮೊಬೈಲಲ್ಲಿ ಪೈರಸಿಗಿಂತ ಥಿಯೇಟ್ರಲ್ಲಿ ಬಂದು ನೋಡೋಂಥ ಸಿನಿಮಾ ಇದು. ಅದು ಮನೆಯಲ್ಲಿ ಕೂತು ನೋಡೋದ್ರಿಂದ ಅದಕ್ಕೆ ಬೆಲೆ ಸಿಗಲ್ಲ. ಫಿಲಮ್ ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ಒಂದು ಕನ್ನಡ ಚಲನಚಿತ್ರ ಮಂಡಳಿಗೂ ಹಾಗೂ ಇನ್ನಿತರೆ ಇದಕ್ಕೂ ಅನುಕೂಲವಾಗುತ್ತೆ. ಅವರು ಮಾಡಿದ್ದಕ್ಕೂ ಒಂದು ಸಮೃದ್ಧಿ ಸಿಗ್ತತೆ ಅನ್ನೋದೊಂದು ಆಸೆ. ಸರ್, ಭಾಳ ಚೆನ್ನಾಗಿದೆ ಸರ್. ಮೂವಿ ಭಾಳ ಫಸ್ಟ್ ಕ್ಲಾಸ್ ತೆಗೆದಿದ್ದಾರೆ ಸರ್. ಭಾಳ ಚೆನ್ನಾಗಿದೆ ಸರ್. ಸೂಪರ್ ಮೂವಿ ಸರ್. ಹಾಂ ಸರ್, ಇಷ್ಟ ಆಯಿತು ಸಿನಿಮಾ. ಅಲ್ಟಿಮೇಟ್ ಆಗಿದೆ ಸರ್ ಮೂವಿ. ಸರ್, ಇಂಥ ಮೂವಿ ಇನ್ನೊಂದು ಜನ್ಮದಲ್ಲಿ ನಾವು ನೋಡೋಕ್ಕಾಗಲ್ಲ ಸರ್. ಆ ಥರದ ಇದೆ ಸರ್ ಫಿಲಮ್. ಮಾತೇ ಇಲ್ಲ ಬ್ರೋ, ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಸೂಪರ್, ಮಸ್ತ್ ಮೂವಿ ಮಾತ್ರ. ನೋ ವರ್ಡ್ಸ್. ಇನ್ನೊಂದ್ಸತ ನೋಡಿದ್ರು ಬೇಜಾರಾಗಲ್ಲ, ಅಷ್ಟು ಚೆನ್ನಾಗಿದೆ. ಒಂದೇ ಟೈಮ್ ಇನ್ನೊಂದ್ಸತ ನೋಡ್ಬೇಕಂತ ಅನಿಸ್ತಿದೆ, ಬಟ್ ಮಸ್ತ್. ಸರ್, ಹೇಗೆ ಅನಿಸ್ತು ಸರ್ ಸಿನಿಮಾ? ಅದ್ದೂರಿ ಎಕ್ಸಲೆಂಟ್, ಸೂಪರ್, ಮಸ್ತ್ ಅಂದ್ರೆ ಮಸ್ತ್. ದೈವ ಭಕ್ತಿ ಅಂದ್ರೆ ದೈವ ಭಕ್ತಿ. ಇದನ್ನ ನೋಡಿ ಕಲ್ತ್ಕೋಬೇಕಲ್ಲ. ಮಸ್ತಿತ್ತಣ, ನೋಡಕ್ ಮಾತ್ರ ಮಸ್ತಿತ್ತು. ಎದುರ್ಕನೇ ಆಗ್ಲಿ ಶಿವಂದದು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೋಡ್ಬೇಕಿಂತ ಮೂವಿ ಸೂಪರ್ ಆಗಿದೆ. ಕನ್ನಡದಲ್ಲಿ ಈ ಥರ ಮೂವಿಗಳು ಇನ್ನೂ ಹೆಚ್ಚಾಗಿ ಬಂದರೆ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಅಂತ. ದೈವ ಶಕ್ತಿನ ಎಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಜನರಲ್ಲಿ ಭಕ್ತಿ ಇನ್ನೂ ಹೆಚ್ಚಾಗಲಿ ಅಂತ. ಭಾಳ ದೇವ್ರ ಬಗ್ಗೆ, ಅದಕ್ಕೆ ನಾವು 8ವರೆಗೆ ಬಂದೀವಿ ನೋಡಪ್ಪ. ಚೆನ್ನಾಗಿತ್ತು. ಕನ್ನಡ ಅಂದರೆ ಹೆಂಗೆ ತೋರಿಸ್ತಾರೆ ಅಂತ ಗೊತ್ತಾಗ್ತದೆ.